ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವಿವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಮೈಸೂರಿಗೆ ಮಾಲೆ ಹಾಕಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡು ಬರೋಕ್ಕೆ ನಮ್ಮ ಪಾಪು, ನನ್ನ ಚಿಕ್ಕ ಪಾಪು ಮತ್ತು ನಮ್ಮಮ್ಮ, ನಾನು 4 ಜನ ಹೋಗ್ತಾಯಿದ್ದೀವಿ. 6:15 ಬಸ್ಸು ಬೆಳಗ್ಗೆನೇ ಬಸ್ಸಿದೆ. ಆ ಬಸ್ಸಿಗೆ ಹೋಗ್ತಾಯಿದ್ದೀವಿ. ನಮ್ಮ ಡ್ಯಾಡಿ ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಟ್ರು, ಹಂಗಾಗಿ ಬಸ್ ಸಿಕ್ತು. ಇವಾಗ ಹೊರಡ್ತಾಯಿದ್ದೀವಿ. ಅದಾದಮೇಲೆ ಕೆ ಆರ್ ನಗರಕ್ಕೆ ಬಂದ್ವಿ. ಕೆ ಆರ್ ನಗರಕ್ಕೆ ಬಂದಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾವು ಬೇಗ ರೀಚ್ ಆಗಬೇಕಾಗಿತ್ತು. ಬಸ್ ಸಿಗ್ತಿರ್ಲಿಲ್ಲ ನಮಗೆ. ಆಮೇಲೆ ಸೀಟ್ ಬೇರೆ ಇರಲಿಲ್ಲ, ಫುಲ್ ರಶ್ ಇತ್ತು ಬಸ್ಸೆಲ್ಲ. ಆಮೇಲೆ 1-2 ಬಸ್ಸು ಬಿಟ್ವಿ, ಹಂಗೂ ಸೀಟಿಲ್ಲ ಅಂದ್ಕೊಂಡು. ಆಮೇಲೆ ಹಂಗೆ ಬಿಡ್ತಾ ನಿಂತ್ಕೊಂಡ್ರೆ ನಮಗೆ ಆಮೇಲೆ ಫುಲ್ ಇನ್ನೂ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫೈನಲಿ ಹತ್ಕೊಂಡ್ವಿ. ಬಸ್ಸಿಗೆ ಹತ್ಕೊಂಡು ನಿಂತಿದ್ದೀವಿ. ಇಲ್ಲಿ ಫುಲ್ ಲಾಸ್ಟಿಗೆ ಬಂದಿದ್ವಿ. ಫುಲ್ ಸ್ಟ್ಯಾಂಡಿಂಗು ಲಾಸ್ಟ್ ಗಂಟನೂ ನಾವು ಬಸ್ಸಿಂದ ಇಳಿಯೋ ತನಕನೂ ಸ್ಟ್ಯಾಂಡಿಂಗಲ್ಲೇ ಇದ್ವಿ. ಅಮ್ಮ ಸ್ವಲ್ಪ ಹೊತ್ತು ಎತ್ಕೊಂಡ್ರು ಪಾಪನ, ನಾನು ಸ್ವಲ್ಪ ಹೊತ್ತು ಎತ್ಕೊಳ್ತಿದ್ದೆ. ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಊರಿಂದ ಹಂಗೆ ಬರ್ತೀನಿ ನಾನು ಮೈಸೂರಿಗೆ, ಹಂಗೆ ಬರ್ತೀನಿ ಅಂತ ಹೇಳಿದರು ಅವರು. ಹಂಗಾಗಿ ಅಮ್ಮ, ನಾನು, ಪಾಪು, ದೊಡ್ಡ ಮಗ, ಇಷ್ಟು ಜನ 4 ಜನ ಬಂದಿದ್ವಿ. ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಬಸ್ಸು, ಫುಲ್ ರಶ್ ಇರುತ್ತೆ. ಬೇಗ ಬಂದರೆ ಸ್ವಲ್ಪ ಫ್ರೀಯಾಗಿ ಸಿಗ್ಬೋದೇನೋ. ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಹಂಗೂ 6:15 ಲೇಟ್ ಆಗ್ತು ಅನಿಸುತ್ತೆ. ಅಂದರೆ ನಮಗಿರೋ ಬಸ್ಸೇ ಅಷ್ಟೊತ್ತಿಗಲ್ವಾ, ಇನ್ನೂ ಬೇಗ ಬರೋದಕ್ಕಂತೂ ಆಗೋದಿಲ್ಲ. ನನ್ನ ಮಗಳಿಗೆ ಫುಲ್ ಕವರ್ ಮಾಡಿದ್ದೆ, ಟೋಪಿ ಎಲ್ಲ ಹಾಕಿದೆ, ಅವಳೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಎಲ್ಲರೂ ರೆಡ್ಡೇ ಹಾಕ್ಕೊಂಡಿದ್ದೀವಿ. ನನ್ನ ಮಗ, ನಾನು, ನನ್ನ ಪಾಪು ಎಲ್ಲ ರೆಡ್ಡೇ ಹಾಕ್ಕೊಂಡಿದ್ದೀವಿ. ನಾನು ಮೈಸೂರಲ್ಲಿ ಅಲನ್ಸರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ಚೀಟಿ ಹಾಕ್ಕೊಂಡಿದ್ದೆ. ಒಂದು 3 ವರ್ಷ ಆಗಿತ್ತು ಅದು ಚೀಟಿ ಹಾಕಿ. ಅಂದರೆ ಒಂದು ಸಲ ಕೋವಿಡ್ ಸಿಕ್ತು, ಹೋಗೋಕ್ಕಾಗಲಿಲ್ಲ. ಆಮೇಲೆ ಹೋದ ವರ್ಷ ಫೋನ್ ಮಾಡಿದರು, ಆಗ 2 ಮಂತ್ ಬೇಬಿ ಇವಳು ಪಾಪು, ಆಗ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಇವಾಗ 1 ವರ್ಷ ಕಂಪ್ಲೀಟ್ ಆಗಿದೆಯಲ್ಲ, ಈಗ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು. ಹಂಗಾಗಿ ಅಲ್ಲಿ ಸ್ಟಾಫ್ಸ್ ಎಲ್ಲ ಬರ್ತಿದ್ರು, ಎಲ್ಲರೂ ಬನ್ನಿ ಬಾ ಹೋಗೋಣ ಅಂತ ಅಂದರು. ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಡಿಸೈಡ್. ಅದು ಲಾಸ್ಟಲ್ಲಿ ಕನ್ಫರ್ಮ್ ಆಗಿರಲಿಲ್ಲ, ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಸರಿ ಹೋಗಿ ಬಂದ್ಬಿಡೋಣ ಬಿಡೋ ಹೊತ್ತಿಗೆ ಅಂದ್ಬಿಟ್ಟು ಹೋಗೋದೈತಿ. ನಾನು ಒಬ್ಬಳೇ ಏನಕ್ಕೆ ಹೋಗೋದು ಅಂದ್ಬಿಟ್ಟು ನಾನು, ನಮ್ಮ ಹಸ್ಬೆಂಡು, ನಮ್ಮ ಪಾಪು ಎಲ್ಲರೂ 4 ಜನನೂ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅಮ್ಮನ್ನ ಬಾ ಅಂತ ಅಂದೆ, ಆದರೆ ಅಮ್ಮನಿಗೆ ಜರ್ನಿ ಮಾಡೋಕ್ಕಾಗಲ್ಲ ಪಾಪ, ಅವ್ರಿಗೆ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೆ ಅಮ್ಮ ಬರಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನೋಡಿ ಫೈನಲಿ ಬಂದ್ವಿ ಸಬರ್ಗೆ. ಇಲ್ಲಿ ಮಹಿಳೆಯರ ವಿಶ್ರಾಂತಿ ಕೊಠಡಿ ಅಂತ ಇದೆಯಲ್ಲ, ಅಲ್ಲಿ ಪಾಪುಗೆ ಫೀಡ್ ಮಾಡೋಣ ಅಂತ ಹೋದ್ವಿ. ಅಂದರೆ ಅವಳು ತುಂಬ ಅಳಿತಾ ಇದ್ಲು ಬಸ್ಸಲ್ಲೇ. ಅಂದರೆ ಸ್ಟ್ಯಾಂಡಿಂಗಲ್ಲೇ ಇದ್ದಿದ್ದರಿಂದ ತುಂಬ ಅವಳಿಗೂ ಹಿಡ್ಕೊಂಡಂಗೆ ಇದ್ವಲ್ಲ, ಎತ್ಕೊಂಡಂಗೆ ಅಮ್ಮ ನಾನು. ಅವಳಿಗೆ ಒಂಥರ ಟಯರ್ಡ್ ಆದಂಗೆ ಆಗ್ತಿತ್ತು. ಹೋಗಿ ರೆಸ್ಟ್ ರೂಮಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಅವಳಿಗೆ ಫೀಡ್ ಮಾಡಿಸಿ ಆಮೇಲೆ ಕರ್ಕೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಮನೆಯವ್ರು ಬಂದರು. ಅಲ್ಲಿಂದ ಅವರು ಕಲರ್ ಬಟ್ಟೆಲಿ ಬಂದಿದ್ದರು. ನಾನು ಇಲ್ಲಿಂದನೇ ರೆಡ್ ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ದೆ, ರೆಡ್ ಶರ್ಟ್ ಎಲ್ಲ ತಂದಿದ್ದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಗಾಯತ್ರಿಪುರಂ, ಇಲ್ಲಿ ಹುಲಿಯಮ್ಮನ ದೇವಸ್ಥಾನ ಅಂತ ಹೇಳಿದರು, ಅಲ್ಲಿಗೆ ಬಂದ್ವಿ. ಇದು ಓಂ ಶಕ್ತಿ ಅಮ್ಮ ದೇವಸ್ಥಾನ ಇದು. ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಮಾಲೆ ಎಲ್ಲನೂ ಕೊಡ್ತಾಯಿದ್ರು ಎಲ್ಲರಿಗೂ. ಆಮೇಲೆ ಮಾಲೆ ಎಲ್ಲ ಇಸ್ಕೊಂಡು ಎಲ್ಲರೂ, ಪಾಪುಗೆ, ನಮಗೆ ಎಲ್ಲರೂ ಇಸ್ಕೊಂಡ್ವಿ. ಎಲ್ಲ ಇಸ್ಕೊಂಡು ಮತ್ತು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇರುಮುಡಿ ಕೊಡ್ತಾಯಿದ್ರು, ಅವ್ರವ್ರ ಹೆಸ್ರಿಗೆ ಎಲ್ಲ ಬರೆದಿಟ್ಟಿದ್ರು. ಅದೇ ಇರುಮುಡಿ ಕೊಟ್ಟರು, ಆ ಇರುಮುಡಿನ ಇಟ್ಕೊಂಡು ನಿಂತಿದ್ವಿ. ಅದಾದಮೇಲೆ ಒಬ್ಬೊಬ್ಬರಾಗಿ ಒಳಗಡೆ, ಅಂದರೆ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ಬಿಟ್ಟು ಒಬ್ಬೊಬ್ಬರಾಗಿ ಅಲ್ಲಿ ಅಮ್ಮನ ಮುಂದೆ, ಅಂದರೆ ಓಂ ಶಕ್ತಿ ಅಮ್ಮನ ಮುಂದೆ ಮಾಲೆ ಹಾಕಿ ಇರುಮುಡಿನ ನಮಗೆ ಹೆಗ್ಲ ಮೇಲೆ ಹಾಕ್ಕೊಡ್ತಾರೆ. ಅಲ್ಲಿ ದೇವರ ಓಂ ಶಕ್ತಿ ಪರಾಶಕ್ತಿ ಅಂತೆಲ್ಲ ಹೇಳಿ ನಮ್ಮ ಮನೆ ದೇವರೆಲ್ಲ ನೆನೆಸ್ಕೊಂಡು, ನಾವು ನಮ್ಮ ಮನಸ್ಸಲ್ಲಿ ಏನೈತೆ ಅದು ನೆನೆಸ್ಕೊಂಡು ಅದು ಮಾಲೆನ ಹಾಕಿಸ್ಕೊಳ್ಬೇಕು. ಅದಾದಮೇಲೆ ನಾವು ಮಾಲೆ ಹಾಕಿಸ್ಕೊಂಡಾಯಿತು. ನಾವು ಹೊರಗಡೆ ಬಂದ್ವಿ. ನಮ್ಮ ಪಾಪು ಅಷ್ಟೊತ್ತಿಗೆಲ್ಲ ಮಲಗಿಬಿಟ್ಲು, ಅವಳು ಮಲಿಕೊಂಬಿಟ್ಲು. ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ಅಲ್ಲೇ ತಿಂತಾಯಿದ್ವಿ. ಅಮ್ಮ ಅಷ್ಟೊತ್ತಿಗೆ, ಅಮ್ಮನೂ ಮಾಲೆ ಹಾಕೋ ಟೈಮ್ಗೆ ಅಮ್ಮ ಇರಲಿಲ್ಲ, ಹಾಸ್ಪಿಟಲ್ಗೆ ಹೋದ್ರು ಅವರು. ಇಂಜೆಕ್ಷನ್ ಹಾಕಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಪಾಪು, ನಮ್ಮ ಮನೆಯವರು, ನಾವು ಇಷ್ಟಿದ್ವಿ. ಅದಾದಮೇಲೆ ಎಲ್ಲ ಗುರುಶಕ್ತಿ ಅಮ್ಮ ಅವರು ಮುಂದೆ ಹೋಗ್ತಾರೆ, ಓಂ ಶಕ್ತಿ ಪರಾಶಕ್ತಿ ಅಂತ ಅಂದ್ಕೊಂಡು. ಅಲ್ಲಿ ಅವ್ರ ಮನೆ ಹತ್ರ ಹೋಗ್ತಾರೆ. ಗುರುಶಕ್ತಿ ಅಮ್ಮ ಅವ್ರ ಮನೆ ಹತ್ರ ಹೋಗಬೇಕು. ಇವಾಗ ಎಲ್ಲ ಇರುಮುಡಿ ತಗೊಂಡು ಅಲ್ಲೋಗಿ ಅಲ್ಲಿ ಮನೇಲಿ ಇಡಬೇಕು. ಇರುಮುಡಿನ ನಾವು ನಮ್ಮ ಮನೆಗಳಿಗೆ ತಗೊಂಡು ಹೋಗಂಗಿಲ್ಲ. ಹಂಗಾಗಿ ಅಲ್ಲಿಂದ ನಾವು ಹೆಗ್ಲ ಮೇಲೆ ಹಾಕ್ಕೊಂಡು ಇರುಮುಡಿನ ತಗೊಂಡು ಹೋಗಬೇಕು. ಅವರು ಮುಂದೆ ಹೋಗ್ತಾರೆ. ಗುರುಶಕ್ತಿ ಅಮ್ಮ ಅಂದರೆ ಯೆಲ್ಲೋ ಕಲರು ಸ್ಯಾರಿ ಹಾಕಿರ್ತಾರೆ, ಅವರು ಗುರುಶಕ್ತಿ ಅಮ್ಮ. ಕೆಂಪು ಪಟ್ಟೆ ಹಾಕಿರೋರು ಶಕ್ತಿ ಅಮ್ಮ.
ಹಂಗೆ ಇವಾಗ ಹೋಗ್ತಾ ಇದ್ದಾರೆ ನೋಡಿ, ಓಂ ಶಕ್ತಿ ಪರಾಶಕ್ತಿ ಅಂತ ಕೂಕೊಂಡು ಹೋಗ್ತಾರೆ. ಅವ್ರ ಮನೆ ಹತ್ರ ಹೋಗ್ತಾರೆ ಟೋಟಲಿ. ಈಗ ಬಂದ್ವಿ ಅವ್ರ ಮನೆ ಹತ್ರ. ಅಂದರೆ ನನಗೆ ಪಾಪು ಮಲಗಿಬಿಟ್ಟಿದ್ಲು, ಹಂಗಾಗಿ ನಮ್ಮ ಹಾಸ್ಪಿಟಲ್ ಸ್ಟಾಫು ಅಭಿ ಅಂತ ಅವ್ರು ಕರ್ಕೊಂಡು ಬಂದುಬಿಟ್ರು. ಪಾಪು ಮಲಗಿಬಿಟ್ಟಿದ್ಲಲ್ಲ ಅದಕ್ಕೆ. ನನ್ನ ಮಗ ನಾನು ಎಲ್ಲ ಗಾಡೀಲಿ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ, ಇದು ಮಹದೇಶ್ವರ ಟೆಂಪಲ್ ಇದು. ಇಲ್ಲೇ ಪಕ್ಕದಲ್ಲಿ ಲೆಫ್ಟ್ ಸೈಡ್ಗೆ ಮನೆ ಇದೆಯಲ್ಲ, ಅಲ್ಲೇ ಗುರುಶಕ್ತಿ ಅಮ್ಮ ಅವ್ರದ್ದು ಮನೆ. ಇದೇನೆ ಮನೆಯಲ್ಲಿ ಪಾಪು ನಿಂತಿದೆಯಲ್ಲ ಅದೇನೆ. ಅಲ್ಲಿ ಅವರು ಬರ್ತಾರೆ, ಅವ್ರು ಬರೋ ತನಕ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಒಳಗಡೆ ಬಂದು ಇರುಮುಡಿ ಎಲ್ಲನೂ ಒಳಗಡೆ ಕೊಡಬೇಕು. ಅಲ್ಲಿ ನೋಡಿ, ಅಲ್ಲಿ ಜೋಡಿಸಿ ಎಲ್ಲ ಇಟ್ಟಿದ್ದಾರಲ್ಲ ನೋಡಿ, ಅದೇ ಥರ ಇರುಮುಡಿನ ಇಡಬೇಕು. ಇನ್ನು 7th 7ನೇ ತಾರೀಕು ಸಂಜೆ ಹೊರಡೋದು. ಆವಾಗ ನಾವು ಅದನ್ನು ತಗೊಂಡು ಹೋಗಬೇಕು. ಆವಾಗ ಅದಾದಮೇಲೆ ಒಳಗಡೆ ಇಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಇರುಮುಡಿ ಎಲ್ಲ ಇಟ್ಬಿಟ್ಟು ನಾವು ಇನ್ನೊಬ್ಬರು ಹೇಳ್ತಾಯಿದ್ರು, ಅಲ್ಲಿ ಅವರು ಗುರುಶಕ್ತಿ ಅವರೇನೆ. ಅವರು ಮನೇಲಿ ಏನೋ ಪೂಜೆ ಮತ್ತು ಅನ್ನದಾನ ಏನೋ ಇಟ್ಕೊಂಡಿದ್ರು ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಬನ್ನಿ, ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಅನ್ನದಾನ ಇದೆ, ಅಲ್ಲಿ ಊಟ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗಿವ್ರಿ ಬನ್ನಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾಯಿದ್ರು. ಅದಾದಮೇಲೆ ನೋಡಿ, ನಮ್ಮ ಪಾಪು, ನಮ್ಮ ಮಗ, ನಮ್ಮ ಮನೆಯವರು ಎಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ, ಹಂಗಾಗಿ ನಾನು ಅಲ್ಲಿ ಬರೋಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಷ್ಟೊತ್ತಿಗೆ ಅಮ್ಮ ಬಂದರು. ಅಂದರೆ ಅಲ್ಲಿ ನಾವು ಬಂದು ಟೆಂಪಲ್ ಹತ್ರ ಕೂತಿದ್ವಿ ಅಂತ ಹೇಳಿದ್ವಲ್ಲ, ಆ ಟೈಮ್ಗೆ ಅಮ್ಮ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಲ್ಲೇ ಇರಿ ಅಂತ ಅಂದರು. ಅಮ್ಮ ಆಯಿತು ಅಂದ್ಬಿಟ್ಟು ಅಲ್ಲೇ ಟೆಂಪಲ್ ಹತ್ರ ಇದ್ವಿ. ನಮ್ಮದಿನ್ನೂ ಕೆಲಸನೇ ಮುಗ್ದಿರಲಿಲ್ಲ, ಅಲ್ಲಿ ಆಗಿರಲಿಲ್ವಲ್ಲ, ಹಂಗಾಗಿ ಅಮ್ಮನೂ ಬಂದರು. ಅಮ್ಮ ಬಂದು ನಮ್ಮ ಜೊತೆ ಜಾಯ್ನ್ ಆದರು. ಅದಾದಮೇಲೆ ಇಲ್ಲಿ ನೋಡಿ, ಅದೇ ಹೇಳಿದ್ನಲ್ಲ ನಾನು, ಅವರು ಪೂಜೆ ಇದೆ ಬನ್ನಿ ಅಂತ ಹೇಳಿದ್ರು ಅಂತ. ಅವ್ರ ಮನೆಗೆ ಬಂದಿದ್ದೀವಿ. ಅವರು ಗುರುಶಕ್ತಿ ಅಮ್ಮ ಅವರೇನೆ. ಅವ್ರ ಮನೆಗೆ ನಾವಿವಾಗ ಬಂದಿದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಓಂ ಶಕ್ತಿ ಅಮ್ಮನ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ತುಂಬ ಜನ ಇದ್ದರು, ಹಂಗಾಗಿ ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು. ಹಂಗಾಗಿ ಎಲ್ಲ ಸ್ವಲ್ಪ ಪಾಪ ಹೊರಗಡೆ ಎಲ್ಲ ನಿಂತಿದ್ದರು. ನಾವು ಅಲ್ಲಿ ಹಿಂದೆ ಮೆಟ್ಲಿದೆ, ಅಲ್ಲಿ ಮೆಟ್ಲ ಹತ್ರ ಕೂತಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಏನೋ ಒಂಥರ ನೋಡೋಕ್ಕೆ ಒಂದು ಚೆಂದ, ಓಂ ಶಕ್ತಿ ಅಮ್ಮನ ಪೂಜೆನ ಏನೋ ಒಂಥರ ಚೆಂದ. ಅದಾದಮೇಲೆ ಅವರು ಪೂಜೆಗೆ ಕೂತ್ಕೊಂಡ್ರು, ಕುಂಕುಮಾರ್ಚನೆ ಎಲ್ಲ ಮಾಡಿದ್ರು, ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಎಲ್ಲರೂ ಓಂ ಶಕ್ತಿ ಪರಾಶಕ್ತಿ ಅಂತ ಕೂಗ್ತಾರೆ ನೋಡಿ. ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ, ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಓಂ ಮಾಯೇ ಓಡಿ ಬಾ ತಾಯೇ, ಓಡಿ ಬಾ ತಾಯೇ, ಓಡಿ ಬಾ ತಾಯೇ, ಓಡಿ ಓಡಿ ಬಾ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಓಂ ಶಕ್ತಿ ಪರಾಶಕ್ತಿ ಅಂತ ಕರಿತಿದ್ದಂಗೆ ದೇವ್ರು ಬಂತು. ಅವರು ನಮ್ಮ ಹಾಸ್ಪಿಟಲ್ ಸ್ಟಾಫೇನೆ, ಅವರು ಅಭಿ ಅಂತ, ಅವನ ಮೇಲೆ ದೇವ್ರು ಬಂತು. ಆಮೇಲೆ ಎಲ್ಲರೂ ಎದ್ದು ಓಂ ಶಕ್ತಿ ಪರಾಶಕ್ತಿ ಅಂತ ಅಂದ್ಬಿಟ್ಟು ಎಲ್ಲ ಕುಣಿತಾಯಿದ್ರು. ಎಲ್ಲರೂ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕರಿತಾಯಿದ್ರು. ಸ್ವಲ್ಪ ಹೊತ್ತು ಓಂ ಶಕ್ತಿ ಪರಾಶಕ್ತಿ ಅಂದ್ಬಿಟ್ಟು ಎಲ್ಲರೂ ಬೇವಿನ ಸೊಪ್ಪು ಹಿಡ್ಕೊಂಡು ಕುಣ್ಕೊಂಡು, ಅದಾದಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದರು. ಅಲ್ಲಿ ಹೋಗಿ ಎಲ್ಲ ಊಟ ಮಾಡಿಕೊಂಡು, ಆಮೇಲೆ ಟೈಮ್ ಆಗುತ್ತೆ ಇನ್ನು ಅಷ್ಟು ಆಗಲೇ 2:30 ಆಗೋಗ್ಬಿಟ್ಟಿತ್ತು. 2:30 3 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಟೈಮ್ ಆಗಿಬಿಡುತ್ತೆ, ಊರಿಗೆ ಹೋಗಬೇಕು ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಟ್ವಿ. ಆಟೋದಲ್ಲಿ ಬಂದ್ವಿ. ಆಟೋದಲ್ಲಿ ಬರೋದು ವೀಡಿಯೋ ಮಾಡ್ಕೊಳ್ಳಿಲ್ಲ. ಆಟೋದಿಂದ ಸಬರ್ಗೆ ಬಂದ್ವಿ, ಆಟೋ ಹತ್ತಿ ಬಂದುಬಿಟ್ಟು ಇಲ್ಲಿ ನೋಡಿ, ಸಬರಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಪಾಪುನ ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ ನೋಡಿ. ಈಗ ಸಬರ್ಗೆ ಹೋಗ್ತಾಯಿದ್ವಿ. ಸಬರ್ಗೆ ಹೋಗ್ಬಿಟ್ಟು ಅಲ್ಲಿ ಸಬರಲ್ಲಿ ಕೆ ಆರ್ ನಗರದ ಬಸ್ ಹತ್ಕೊಂಡು ನಾವಿವಾಗ ಹೋಗಬೇಕು. ಈಗಲಾದರೂ ಸೀಟ್ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಹೋಗ್ತಾಯಿದ್ವಿ. ಯಾಕೆಂದರೆ ಬರುವಾಗ ಅಷ್ಟು ರಶ್ ಇತ್ತು, ಸ್ಟ್ಯಾಂಡಿಂಗಲ್ಲೇ ಬಂದಿದ್ದೀವಿ. ಪಾಪುನ ಎತ್ಕೊಂಡು ಅವಳಿಗೂ ಟಯರ್ಡು, ನಮಗೂ ಟಯರ್ಡು. ಕೆ ಆರ್ ನಗರದ ಬಸ್ ಸಿಕ್ತು, ಸೀಟ್ ಸಿಕ್ತು. ಒಟ್ಟಿನಲ್ಲಿ ಏನೂ ಅಷ್ಟು ರಶ್ ಇರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ರಶ್ ಆಯಿತು. ಬಟ್ ಆದರೆ ನಮಗೆ ಸೀಟ್ ಸಿಕ್ತಲ್ಲ, ಅದೇ ನಮಗೆ ಖುಷಿ. ಪಾಪು ಬೇರೆ ಅಳ್ತಾ ಇದ್ಲು. ಬಸ್ ಹತ್ಕೊಂಡು ಕೂತ್ಕೊಂಡ ತಕ್ಷಣ ಮಲಗಿಬಿಟ್ಲು. ಅದಾದಮೇಲೆ ಹೊರಡ್ತು. ಆಮೇಲೆ ಕೆ ಆರ್ ನಗರ ಹೋಗಿದ್ದು ಮತ್ತು ಕೆ ಆರ್ ನಗರದಿಂದ ಊರಿಗೆ ಹೋಗಿದ್ದು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಅಂದರೆ ನಮಗೆ ಟೈಮ್ ಸಹ ಸಿಕ್ಕಲಿಲ್ಲ. ಪಾಪುನ ಹಿಡಿಯೋದೇ ಆಯ್ತಿತ್ತು ನಮಗೆ.
ಅವಳು ತುಂಬ ಹಠ ಮಾಡ್ತಿದ್ಲು, ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ ಬೇರೆ, ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.